ಕನ್ನಡ ಚಿತ್ರರಂಗದ ಹಿರಿಯಣ್ಣ ಇವತ್ತು ಅವರ ಸಿನಿಮಾಗಳು ಕನ್ನಡ ಚಿತ್ರರಂಗ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂದರೆ ಅವರ ಕೊಡುಗೆಯ ಸಿಂಹ ಪಾಲಿದೆ. ಅಂತಹ ಒಬ್ಬ ವ್ಯಕ್ತಿಯನ್ನು ನಡೆಸ್ಕೊಳ್ಬೇಕಾದಂಥ ರೀತಿ ಇದಲ್ಲ. ಸುಮಾರು ಇವತ್ತಿಗೆ 20 ದಿವಸ ಆಗ್ತಿದೆ. ಆದರೂ ಕೂಡ ಕನ್ನಡ ಚಲನಚಿತ್ರ ರಂಗದ ಮಾತೃ ಸಂಸ್ಥೆಯಾದಂತಹ ವಾಣಿಜ್ಯ ಮಂಡಳಿ ಕಡೆಯಿಂದ ಇದುವರೆಗೆ ಯಾವುದೇ ಒಂದು ಕ್ರಮ ಅಥವಾ ಒಂದು ಆದೇಶ ಅಥವಾ ಒಂದು ಭೇಟಿ ಇದಕ್ಕೋಸ್ಕರ ಒಂದು ಸಭೆ ಆಗದೇ ಇರುವಂತಹದ್ದು ನಿಜಕ್ಕೂ ನಮ್ಮನ್ನು ಕಂಗೆಡಿಸಿ ಇಲ್ಲಿ ತನಕ ಬಂದಿದ್ದೀವಿ. ಕಳೆದ ವಾರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಬಂದು ಮನವಿ ಕೊಟ್ಟು ಹೋಗಿದ್ರು. ಆದರೂ ಕೂಡ ವಾಣಿಜ್ಯ ಮಂಡಳಿ ತನ್ನ ನಿರ್ಧಾರವನ್ನು ಇದುವರೆಗೂ ಪ್ರಕಟಿಸಿಲ್ಲ. ಏನು ಮಾಡ್ತಿದೆ ಕನ್ನಡ ಚಿತ್ರರಂಗ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೋಸ್ಕರ? ಯಾಕೆ ಇವರ ವಿಷಯದಲ್ಲಿ ಇಷ್ಟೊಂದು ಮೀನಮೇಷ ಎಣಿಸ್ತಿದೆ? ನೆಲಸಮ ಮಾಡಿದ್ರೂ ಕೂಡ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತಂದರೆ ಇದು ಉದ್ದೇಶಪೂರ್ವಕವೋ ಅಥವಾ ಏನಾದರೂ ಬೇರೆ ಕ್ರಮ ಕೈಗೊಳ್ಳಲಿಕ್ಕೆ ಯೋಚಿಸ್ತಾ ಇದ್ದಾರೋ ಅನ್ನೋಂಥದ್ದನ್ನು ತಿಳ್ಕೋಬೇಕಾಯಿತು. ಅದಕ್ಕೋಸ್ಕರ ವಾಣಿಜ್ಯ ಮಂಡಳಿಗೆ ಬಂದು ಮಾನ್ಯ ಅಧ್ಯಕ್ಷರಿಗೆ ನಾನು ಇದೊಂದು ಮನವಿ ಮಾಡ್ತಾ ಇದ್ದೀನಿ. ನಾಗೇಂದ್ರ ಪ್ರಸಾದ್ ಅವರು ಮತ್ತು ಮಂಜು ಅವರ ಸಮಕ್ಷಮದಲ್ಲಿ, ಹಾಗೆ ನಿರ್ಮಾಪಕರ ಸಂಘದವರಿಗೆ, ನಿರ್ಮಾಪಕರ ಸಂಘದ ಉಮೇಶ್ ಬಣಕಾರ್ ಅವರಿಗೂ ಕೂಡ ನಾವು ಈ ಪತ್ರವನ್ನು ಕೊಡ್ತಾ ಇದ್ದೀವಿ. ಈ ಪುಣ್ಯಭೂಮಿ ವಿಷಯದಲ್ಲಿ ಭಾಳ ದೊಡ್ಡ ಅವ್ಯವಹಾರ ನಡೆದಿದೆ, ಭಾಳ ದೊಡ್ಡ ತಪ್ಪುಗಳು ನಡೆದಿದ್ದಾವೆ. ಇದುವರೆಗೂ 15 ವರ್ಷದಿಂದ ಈ ವಿಷಯದಲ್ಲಿ ಯಾವುದೇ ಒಂದು ಮಹತ್ತರವಾದ ಬದಲಾವಣೆ ಆಗಿಲ್ಲ, ಪಾಸಿಟಿವ್ ವಿಷಯ ಅನ್ನೋಂಥ ಸಿಗಲೇ ಇಲ್ಲ. ಹಾಗಾದರೆ ಸರ್ಕಾರಕ್ಕಿಂತ ದೊಡ್ಡವರ ಬಾಲಣ್ಣನವರ ಕುಟುಂಬದವರು, ಸರ್ಕಾರವು ಬಿಡಿಸಲಾಗದಷ್ಟು ದೊಡ್ಡ ಸಮಸ್ಯೆ ಇದು ಇಲ್ಲ. ಇದು ಅಷ್ಟು ದೊಡ್ಡ ಸಮಸ್ಯೆ ಏನಲ್ಲ, ಆದರೆ ಆಸಕ್ತಿಯ ಕೊರತೆ ಇದೆ, ಆದ್ಯತೆಯ ಮೇರೆಗೆ ಇದನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳ ಕೊರತೆ ಇದೆ. ಆ ಕಾರಣಕ್ಕೋಸ್ಕರ ನಾನು ಬಲವಾಗಿ ಇವತ್ತು ಒತ್ತಾಯಿಸ್ತೇನೆ ವಾಣಿಜ್ಯ ಮಂಡಳಿಯನ್ನು, ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಆ ಅಭಿಮಾನ್ ಸ್ಟುಡಿಯೋವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು. ಅಲ್ಲಿ ಏನಾಗಿದೆ ಅನ್ನುವಂತಹ ವಿಷಯವನ್ನು ತಿಳ್ಕೊಳ್ಳೋ ಹಕ್ಕು ಪ್ರತಿ ಕನ್ನಡಿಗನಿಗೂ ಇದೆ. ಒಂದು ವೇಳೆ ಇಲ್ಲಿ ಕುಟುಂಬ ಅಥವಾ ಸರ್ಕಾರ ಅಥವಾ ಅಭಿಮಾನಿಗಳೇ ತಪ್ಪು ಮಾಡಿದ್ದಾರೆ ಅಂತಂದರೆ ನಾವು ಅದನ್ನು ಒಪ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀವಿ. ಆದರೆ ಬಾಲಣ್ಣನ ಕುಟುಂಬ ತಪ್ಪು ಮಾಡಿದೆ ಅಂದರೆ ಅವರಿಗೆ ಶಿಕ್ಷೆ ಆಗಲೇಬೇಕು, ಮತ್ತು ಆ ಸರ್ಕಾರ ಅಭಿಮಾನ ಸ್ಟುಡಿಯೋವನ್ನು ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕೋಬೇಕು. ಅದಕ್ಕೋಸ್ಕರ ನಾವೇ ಅಭಿಮಾನಿಗಳು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದು ದೊಡ್ಡ ವಿಷಯ ಆಗಿರಲಿಲ್ಲ. ನಮಗೂ ಕೂಡ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಹೋಗ್ತೀವಿ. ಆದರೆ ನನ್ನ ಪ್ರಶ್ನೆ ಇರುವಂಥದ್ದು, ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಕಲಾವಿದರ ಸಂಘ, ಕಾರ್ಮಿಕರ ಒಕ್ಕೂಟ ತನ್ನ ಕುಟುಂಬದ ಹಿರಿಯಣ್ಣನಿಗೋಸ್ಕರ ಏನು ಮಾಡ್ತಾ ಇದೆ ನಾನು ತಿಳ್ಕೋಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ಕೂತಿದ್ದೇನೆ. ಮಾನ್ಯ ಅಧ್ಯಕ್ಷರು ಮಾತಾಡಬೇಕು. ಈ ವಾರದಲ್ಲಿ ಅವರು ತನ್ನ ನಿರ್ಧಾರಗಳನ್ನು ಪ್ರಕಟಿಸಬೇಕು, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಲೇಬೇಕು ಮತ್ತು ಅದು ಆಗೋ ಥರ ನೋಡ್ಕೋಬೇಕು. ಇಲ್ಲವಾದರೆ ನಾವು ಫ್ರೀಡಮ್ ಪಾರ್ಕಲ್ಲಿ ಈ ಸಲ ಹೋರಾಟ ಮಾಡಲ್ಲ ಸರ್. ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಲ್ಲ. ಅಷ್ಟೂ ಜನ 10,000 20,000 ಜನ ಪ್ರತಿ ಕಲಾವಿದರ ಮನೆಗಳ ಮುಂದೆ ಬಂದು ಕೂತ್ಕೋತೀವಿ. ಇದಂತೂ ನಿಗದಿ. ನೀವು ಉತ್ತರ ಕೊಡಲೇಬೇಕು. ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದರೆ ಅದನ್ನಾದರೂ ಹೇಳಿ, ಬಟ್ ನೀವು ಉತ್ತರ ಕೊಡಬೇಕು. ನಿಮ್ಮ ಚಿತ್ರರಂಗದ ಒಬ್ಬ ಹಿರಿಯ ಸದಸ್ಯನಿಗೆ ಹೀಗಾಗ್ತಿದೆ ಅಂತಂದರೆ ನೀವು ಇನ್ನೂ ಸ್ಪಂದಿಸ್ತಾ ಇಲ್ಲ ಅಂತಂದರೆ ಏನೋ ಉದ್ದೇಶಗಳಿದ್ದಾವೆ, ಅದು ನಾಡಿನ ಜನತೆಗೆ ಗೊತ್ತಾಗಬೇಕು. ಸೊ ಈ ಕಾರಣಕ್ಕೋಸ್ಕರ ನಾನು ಇವತ್ತು ಒತ್ತಾಯಿಸಲಿಕ್ಕೆ ಬಂದಿದ್ದೀನಿ. ನನ್ನ ಜೊತೆಗೆ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ಲೋಕೇಶ್ ಗೌಡ್ರಿದ್ದಾರೆ, ಮಂಜು ಅವರಿದ್ದಾರೆ, ಆನಂದ್ ರಾಜ್ ಅವರಿದ್ದಾರೆ, ರಘುವಣ್ಣ ಅವರಿದ್ದಾರೆ, ಜೊತೆಗೆ ನಮ್ಮ ಅಧ್ಯಕ್ಷರು ಇದ್ದಾರೆ. ಅವರು ಈ ವಿಷಯವಾಗಿ ಮಾತನಾಡಬೇಕು ಅಂತ ನಾನು ಆಶಿಸ್ತೇನೆ.